ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಇದೆ. ಸೊ ನೀವು ಹೇಳ್ಬೋದು, ಆಲ್ರೆಡಿ 7ನೇ ವೇತನ ಆಯೋಗನೇ 2024ರಲ್ಲಿ ಬಂದಿದೆ. ಇವಾಗ 2-3 ವರ್ಷಗಳು ಮಾತ್ರ ಆಗಿದೆ. ಹಾಗಾಗಿ 8ನೇ ವೇತನ ಆಯೋಗದ ಡಿಸ್ಕಷನ್ ಇಷ್ಟು ಬೇಗ ಯಾಕೆ ಮಾಡಲಾಗ್ತಾ ಇದೆ ಅಂತ. ಅದಕ್ಕೂ ಕೂಡ ಕಾರಣ ಇದೆ. ಇವತ್ತಲ್ಲ ನಾಳೆ ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗ ಬರಬೇಕಾಗಿರುವಂಥದ್ದು. ಸೊ ಆ ಒಂದು 8ನೇ ವೇತನ ಆಯೋಗದಿಂದ ಯಾವ ರೀತಿಯಾದಂಥ ಲಾಭ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ಆಗಲಿದೆ. ಆ್ಯಂಡ್ ಸಿ ಎಸ್ ಷಡಕ್ಷರಿ ಅವರು ರೀಸೆಂಟಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಿ ನೌಕರರಿಗೆ ತಕ್ಕಂತೆ ಸರಿಸಮಾನವಾಗಿರುವಂಥ ವೇತನವನ್ನು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ನೀಡಲಾಗುವುದು ಅಂತ. ಸೊ ಅಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಸಂಪೂರ್ಣವಾಗಿರುವಂಥ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ 8ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾದಂಥ ಬೆನಿಫಿಟ್ ಸಿಗಲಿದೆ ಮತ್ತು ಸರ್ಕಾರಿ ನೌಕರರಿಗೆ ಎಷ್ಟು ವೇತನ ಹೆಚ್ಚಳ ಆಗಲಿದೆ, ಡಿ ಎ ಯಾವ ರೀತಿ ಹೆಚ್ಚಳ ಆಗುತ್ತೆ, ಎಚ್ ಆರ್ ಎ ಯಾವ ರೀತಿ ಹೆಚ್ಚಳ ಆಗುತ್ತೆ ಮತ್ತು ಇನ್ನಿತರ ಸೌಲಭ್ಯಗಳಲ್ಲಿ ಎಂತಹ ಒಂದು ವೃದ್ಧಿಗಳಾಗಲಿದೆ ಅಂತ ತಿಳಿದುಕೊಳ್ಳಬೇಕಾಗಿರುವಂಥದ್ದು ತುಂಬ ಪ್ರಮುಖವಾಗಿರುವಂಥ ವಿಷಯ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ಸ್ಗಳನ್ನು ನಾವು ಪಡೆಯೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ರೈಟ್, ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಮೊಟ್ಟ ಮೊದಲನೇದಾಗಿ ಆಯೋಗದ ಮುನ್ನೋಟ. ಕೇಂದ್ರ ಸರ್ಕಾರದ 8ನೇ ವೇತನ ಆಯೋಗ ಮತ್ತು ಭವಿಷ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದರ ಅನ್ವಯದ ಕುರಿತಾದಂಥ ಸಮಗ್ರ ಮಾಹಿತಿ ಅಂತ ಹೇಳಲಾಗ್ತಾ ಇದೆ. ಸೊ ಜಾರಿಯಾಗುವಂಥ ಒಂದು ನಿರೀಕ್ಷೆಯ ದಿನಗಳನ್ನು ಇಲ್ಲಿ ನೀವು ನೋಡಿದ್ರೆ, ಸೊ ಇದು ಜಾರಿಯಾಗುವಂಥ ದಿನಗಳು ಕೇಂದ್ರ ಸರ್ಕಾರವು ಜನವರಿ 1, 2026ರಿಂದಲೇ 8ನೇ ವೇತನ ಆಯೋಗವನ್ನು ಜಾರಿ ಮಾಡೋದಕ್ಕೆ ಸಂಪೂರ್ಣವಾಗಿರುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇದು ಪೂರ್ವಾನ್ವಯವಾಗುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಜಾರಿಯಾದ ದಿನಾಂಕಗಳು. ಕೇಂದ್ರ ಸರ್ಕಾರ ಜನವರಿ 1, 2026ರಿಂದ 8ನೇ ವೇತನ ಆಯೋಗವನ್ನು ಜಾರಿಗೊಳಿಸುವ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರವು ಇತ್ತೀಚೆಗಷ್ಟೇ 7ನೇ ವೇತನ ಆಯೋಗವನ್ನು ಜಾರಿಗೆ ತಂದಿರುವುದರಿಂದ ಕೇಂದ್ರದ ಆದೇಶದ ನಂತರವಷ್ಟೇ ರಾಜ್ಯದಲ್ಲಿ ಇದರ ಒಂದು ಅಳವಡಿಕೆ ಕುರಿತು ಚರ್ಚೆಗಳು ಪ್ರಾರಂಭವಾಗಲಿವೆ ಅಂತ ಹೇಳಲಾಗ್ತಾ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕನಿಷ್ಠ ಮೂಲ ವೇತನದಲ್ಲಿ ಯಾವ ರೀತಿಯಾದಂಥ ಒಂದು ವೃದ್ಧಿ ಆಗಲಿದೆ ಅಂತ ನೀವು ನೋಡೋದಾದರೆ, ಕನಿಷ್ಠ ಮೂಲ ವೇತನದಲ್ಲಿ ವೃದ್ಧಿ. ಸೊ ಈ ಒಂದು ಪಾಯಿಂಟ್ ನೋಡಿ, 21,600 ರೂಪಾಯಿ ಪ್ಲಸ್ ಅಂತ ಹೇಳಲಾಗ್ತಾ ಇದೆ ನಿರೀಕ್ಷಿತ ಕನಿಷ್ಠ ವೇತನ. ಸೊ ಮೂಲ ವೇತನದಲ್ಲಿ ಭಾರಿ ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ಇರುವ ಕನಿಷ್ಠ ಮೂಲ ವೇತನವನ್ನು 8ನೇ ವೇತನ ಆಯೋಗದ ಅಡಿಯಲ್ಲಿ ಕನಿಷ್ಠ 21,600ರಿಂದ 34,560ರವರೆಗೆ ಫಿಟ್ಮೆಂಟ್ ಆಧಾರದ ಮೇಲೆ ಹೆಚ್ಚಿಸುವ ಸಾಧ್ಯತೆ ಇದೆ. ಕೆಲವು ನೌಕರರ ಸಂಘಟನೆಗಳು ಕನಿಷ್ಠ ವೇತನವನ್ನು 41,000 ರೂಪಾಯಿವರೆಗೆ ಏರಿಸುವಂತೆ ಪ್ರಬಲ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಸೊ ಸರ್ಕಾರಿ ನೌಕರರು ಕೇಳ್ತಾ ಇರುವಂಥದ್ದು 41,000ವರೆಗೂ ಕೂಡ ಏರಿಕೆಯನ್ನು ಮಾಡಿ ಅಂತ. ಬಟ್ ಕನಿಷ್ಠ 21,600 ರೂಪಾಯಿ ಇಲ್ಲಿ ಏರಿಕೆ ಆಗುವಂಥದ್ದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಇದಾದಮೇಲೆ ಫಿಟ್ಮೆಂಟ್ ಫ್ಯಾಕ್ಟರ್ನ ಲೆಕ್ಕಾಚಾರವನ್ನು ನಾವು ಇಲ್ಲಿ ನೋಡೋದಾದರೆ, ಫಿಟ್ಮೆಂಟ್ ಫ್ಯಾಕ್ಟರ್ ಯಾವ ರೀತಿಯಾಗಿ ಬರಲಿದೆ ಅಂತ ನಾವು ನೋಡಿದ್ರೆ, ತಜ್ಞರ ಒಂದು ಅಂದಾಜು ಏನು ಹೇಳುತ್ತೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ. 7ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ 2.57 ಇತ್ತು. ಸೊ ಇದು 7ನೇ ವೇತನ ಆಯೋಗದಲ್ಲಿ ಕೇಂದ್ರ ಸರ್ಕಾರಿ ನೌಕರಿಗೆ ನೀಡಿರುವಂಥದ್ದು. 8ನೇ ವೇತನ ಆಯೋಗದಲ್ಲಿ ಇದು 2.86ರಿಂದ 3ರವರೆಗೆ ಇರಬಹುದು ಎಂದು ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ. ಇದು ವೇತನ ಲೆಕ್ಕಾಚಾರದ ಒಂದು ಪ್ರಮುಖ ಆಧಾರವಾಗಿದೆ. ಇದರ ಮೇಲೇ ಸರ್ಕಾರಿ ನೌಕರರ ಸಂಬಳ ಎಷ್ಟು ಹೆಚ್ಚಳ ಆಗಲಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದಾಗಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೌಕರರ ಬೇಡಿಕೆ. ಹಣದುಬ್ಬರ ಮತ್ತು ದಿನೇ ದಿನೇ ಏರುತ್ತಿರುವ ಜೀವನ ವೆಚ್ಚವನ್ನು ಸರಿದೂಗಿಸಲು ಫಿಟ್ಮೆಂಟ್ ಫ್ಯಾಕ್ಟರನ್ನು 3.68ರಿಂದ 4.0ವರೆಗೆ ಹೆಚ್ಚಿಸಬೇಕು ಎಂಬುದು ನೌಕರರ ಸಂಘಟನೆಗಳ ಪ್ರಬಲ ಬೇಡಿಕೆಯಾಗಿದೆ. ನೋಡಿ, ತಜ್ಞರು ಹೇಳುವಂಥದ್ದು 2.86ರಿಂದ, ಸೊ 2.86ರಿಂದ 3.0. ಆದರೆ ಸರ್ಕಾರಿ ಒಂದು ನೌಕರರು ಕೇಳ್ತಾ ಇರುವಂಥದ್ದು 2.86ರಿಂದ 3.68ರಿಂದ 4.0ವರೆಗೆ ಹೆಚ್ಚಳ ಮಾಡಬೇಕು ಅಂತ. ಸೊ ಸರ್ಕಾರಿ ನೌಕರರು ಮತ್ತು ಸರ್ಕಾರದ ನಡುವೆ ಇಲ್ಲಿ ಅಪಾರ ಡಿಫ್ರೆನ್ಸ್ ಇರುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಇದಾದಮೇಲೆ ನಿರೀಕ್ಷಿತ ವೇತನದ ಹೆಚ್ಚಳ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅಂದರೆ,
ಒಟ್ಟಾರೆ ಹೆಚ್ಚಳ ಬಂದ್ಬಿಟ್ಟು 8ನೇ ವೇತನ ಆಯೋಗ ಜಾರಿಯಾದರೆ ನೌಕರರ ಒಟ್ಟಾರೆ ವೇತನದಲ್ಲಿ ಅಂದಾಜು 20% 30% ಭಾರಿ ಏರಿಕೆಯಾಗುವ ನಿರೀಕ್ಷೆ ಇದೆ. ಸೊ ಇದು ಮೊದಲನೇ ಪಾಯಿಂಟ್ ಇದೆ. 20% 30% ವೇತನದಲ್ಲಿ ಭಾರಿ ಏರಿಕೆ ಆಗಲಿದೆ. ಭತ್ಯೆಗಳ ಪರಿಷ್ಕರಣೆ ಕೂಡ ಆಗುವಂಥದ್ದು. ಮೂಲ ವೇತನದ ಜೊತೆಗೆ ತುಟ್ಟಿ ಭತ್ಯೆ DA ಅಂದರೂ ಕೂಡ ಇನ್ಕ್ರೀಸ್ ಆಗುತ್ತೆ. ಮನೆ ಬಾಡಿಗೆ ಭತ್ಯೆ HRA ಮತ್ತು ಪ್ರಯಾಣ ಭತ್ಯೆಗಳು TA ಹೊಸ ಮೂಲ ವೇತನಕ್ಕೆ ಅನುಗುಣವಾಗಿ ಗಣನೀಯವಾಗಿ ಹೆಚ್ಚಳ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಪಿಂಚಣಿದಾರರಿಗೆ ಇದರಿಂದ ಯಾವ ರೀತಿಯಾದಂಥ ಲಾಭ ಆಗುತ್ತೆ ಅಂತ ನೀವು ನೋಡೋದಾದರೆ, ಸೊ ನಿವೃತ್ತ ನೌಕರರ ಪಿಂಚಣಿಯಲ್ಲಿಯೂ ಕೂಡ ಇದೇ ಅನುಪಾತದಲ್ಲಿ ಏರಿಕೆ ಆಗಲಿದ್ದು ಅವರ ನಿವೃತ್ತಿ ಜೀವನಕ್ಕೆ ಹೆಚ್ಚಿನ ಒಂದು ಆರ್ಥಿಕ ಭದ್ರತೆ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಜೀವನ ಮಟ್ಟ ಸುಧಾರಣೆ ಕೂಡ ಆಗುತ್ತೆ. ಹಣದುಬ್ಬರ ದುಷ್ಪರಿಣಾಮಗಳನ್ನು ತಡೆಗಟ್ಟಿ ನೌಕರರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವ ಈ ಹೊಸ ಆಯೋಗದ ಮುಖ್ಯ ಗುರಿಯಾಗಲಿದೆ. ಸೊ ಬಾಯಿಂಗ್ ಪವರ್ ಏನಿದೆ ಸರ್ಕಾರಿ ನೌಕರದು ಅದು ಕೂಡ ಇನ್ಕ್ರೀಸ್ ಆಗಲಿದೆ. ಸೊ ಇದರಿಂದ ಅಂತ ಹೇಳಲಾಗ್ತಾ ಇದೆ. ಸೊ ಸರ್ಕಾರ ಪ್ರಸ್ತುತ ಇದಕ್ಕೆ ಸಂಬಂಧಿಸಿದಂತೆ ಯಾವೊಂದು ನಿಲುವನ್ನು ಹೊಂದಿದೆ, ಸರ್ಕಾರ ಏನು ಹೇಳ್ತಾ ಇದೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಕೇಂದ್ರ ಸರ್ಕಾರದ ಸಿದ್ಧತೆಯ ಬಗ್ಗೆ ನಾವು ಮಾತನಾಡಿದ್ರೆ, ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗದ ರಚನೆಗೆ ಸಂಬಂಧಿಸಿದಂತೆ ಸಿದ್ಧತೆಗಳನ್ನು ನಡೆಸುತ್ತಿದ್ದು ಆರ್ಥಿಕ ಇಲಾಖೆಯು ವಿವಿಧ ಸಾಧಕ ಬಾಧಕಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಿದೆ. ಸೊ ಕರ್ನಾಟಕ ಸರ್ಕಾರದ ನಿಲುವು ಏನು ಅಂತ ನೀವು ನೋಡೋದಾದರೆ, ರಾಜ್ಯ ಸರ್ಕಾರವು ಪ್ರಸ್ತುತ 7ನೇ ವೇತನ ಆಯೋಗದ ಆರ್ಥಿಕ ಹೊರೆಯನ್ನು ನಿಭಾಯಿಸುತ್ತಿದ್ದು 8ನೇ ವೇತನ ಆಯೋಗದ ಬಗ್ಗೆ ಕೇಂದ್ರದ ಅಧಿಕೃತ ಜಾರಿಯ ನಂತರವಷ್ಟೇ ಚರ್ಚೆಯನ್ನು ಪ್ರಾರಂಭಿಸಲಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇದರ ನಡುವೆನೇ ಕೇಂದ್ರ ಸರ್ಕಾರಕ್ಕೆ ಸರಿ ಸಮಾನವಾಗಿರುವಂಥ ವೇತನವನ್ನು ನೀಡ್ತೇವೆ, ಸೆಂಟ್ರಲ್ ಪೇ ಕಮಿಷನನ್ನು ನೀಡ್ತೇವೆ ಅಂತ CS ಷಡಕ್ಷರಿ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಚರ್ಚೆ ನಡೀತಾ ಇದೆ ಸರ್ಕಾರದ ಜೊತೆಗೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸೆಂಟ್ರಲ್ ಪೇ ಕಮಿಷನ್ ಏನಾದರೂ ಬಂದರೆ ಕೇಂದ್ರದ ಜೊತೆಗೇನೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ 8ನೇ ವೇತನ ಆಯೋಗ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಆರ್ಥಿಕ ಸಮತೋಲನ ಅಂತ. ಯಾವುದೇ ಹೊಸ ಆಯೋಗವನ್ನು ಜಾರಿಗೊಳಿಸುವ ಮುನ್ನ ರಾಜ್ಯದ ಬೊಕ್ಕಸದ ಮೇಲೆ ಹೊರೆ ಮತ್ತು ಅಭಿವೃದ್ಧಿ ಯೋಜನೆಗಳ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಸರ್ಕಾರದ ಆದ್ಯತೆಯಾಗಿದೆ. ಅಂದರೆ ಸರ್ಕಾರಕ್ಕೆ ಎಷ್ಟು ಅದರಿಂದ ಹೊರೆ ಆಗಲಿದೆ ಎಲ್ಲ ಒಂದು ವಿಷಯಗಳನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಮೊದಲನೇ ಒಂದು ಪ್ರಯಾರಿಟಿ ಆಗಿರಲಿದೆ ಅಂತ ಹೇಳ್ತಿದ್ದಾರೆ. ಸೊ ಫಿಟ್ಮೆಂಟ್ ಫ್ಯಾಕ್ಟರ್ನ ಒಂದು ಹೋಲಿಕೆಯನ್ನು ನೀವು ಮಾಡಿದ್ರೆ ಯಾವೊಂದು ವೇತನ ಆಯೋಗದಲ್ಲಿ ಎಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ಸಿಕ್ತು ಅನ್ನೋದನ್ನು ನೀವು ಮಾತನಾಡೋದಾದರೆ, 6ನೇ ವೇತನ ಆಯೋಗದಲ್ಲಿ 1.86 ಫಿಟ್ಮೆಂಟನ್ನು ನೀಡಲಾಗಿತ್ತು. 7ನೇ ವೇತನ ಆಯೋಗದಲ್ಲಿ 2.57 ಫಿಟ್ಮೆಂಟನ್ನು ನೀಡಲಾಯಿತು. 8ನೇ ವೇತನ ಆಯೋಗದಲ್ಲಿ ನಿರೀಕ್ಷಿತ 3.00 ಇದೆ. ಆದರೆ ಸರ್ಕಾರಿ ನೌಕರರು ಬೇಡಿರುವಂಥದ್ದು 3.68. ಸೊ 2.57ರಿಂದ ಡೈರೆಕ್ಟಾಗಿ 3.68 ಅಂದರೆ ಒಂದಕ್ಕಿಂತ ಹೆಚ್ಚಿನ ಒಂದು ಫಿಟ್ಮೆಂಟನ್ನು ಕಂಪೇರ್ ಟು 7th ಪೇ ಕಮಿಷನ್ ಹೆಚ್ಚಳ ಇಲ್ಲಿ ಮಾಡಬೇಕು ಅಂತ ಕೇಳ್ತಿದ್ದಾರೆ. ವೇತನ ಆಯೋಗದಿಂದ ಆಯೋಗಕ್ಕೆ ಫಿಟ್ಮೆಂಟ್ ಗುಣಾಂಕವು ಹೆಚ್ಚುತ್ತಿದ್ದು 8ನೇ ವೇತನ ಆಯೋಗದಲ್ಲಿ ಆರ್ಥಿಕ ತಜ್ಞರ ನಿರೀಕ್ಷೆಗಿಂತ 3.00 ಹೆಚ್ಚಿನ ಒಂದು ಗುಣಕವನ್ನು 3.68 ನೀಡಬೇಕು ಎಂದು ನೌಕರರು ಒತ್ತಾಯಿಸುತ್ತಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ನೆಕ್ಸ್ಟ್ ಒಂದು 8ನೇ ವೇತನ ಆಯೋಗದ ಜಾರಿಯು ಕೇವಲ ವೇತನ ಹೆಚ್ಚಳವಲ್ಲ, ಬದಲಾಗಿ ಇದು ಹಣದುಬ್ಬರದ ಎದುರು ನೌಕರರ ಜೀವನ ಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯಕ ಆರ್ಥಿಕ ಹೊಣೆಗಾರಿಕೆಯಾಗಿದೆ ಎಂದು ಆರ್ಥಿಕ ತಜ್ಞರು ಹೇಳುತ್ತಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಏನೋ ಒಂದು ಡೌಟ್ ಇತ್ತು, ಫಿಟ್ಮೆಂಟ್ ಫ್ಯಾಕ್ಟರ್ ಎಷ್ಟಾಗಲಿದೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಸರಿ ಸಮಾನವಾಗಿರುವಂಥ ವೇತನ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೊಡ್ಬೋದು. ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾವ ಒಂದು ಕೇಂದ್ರ ಮಾದರಿ ವೇತನ ಮತ್ತು 8ನೇ ವೇತನ ಆಯೋಗದ ಬಗ್ಗೆ. ಸೊ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ.